ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ರೆಡಿ ಆಗೋಣ ಅಂತ ಹೇಳಿ ದೇವ್ರ ದೀಪ ಎಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಯಾಕೆ ಅಂದರೆ ನಾಗರಹಬ್ಬ ಇದೆ ಮನೆಯಲ್ಲಿ. ನಮ್ಮ ಮನೇಲಿ ನಾವು ಮಾಡಲ್ಲ, ನಮ್ಮ ದೊಡ್ಡ ಮಗಳ ಮೇಲೆ ಮಾಡೋದು. ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡೆ, ಅಷ್ಟೆಲ್ಲ ಲೇಟ್ ಆಗಿತ್ತು. ನಮ್ಮ ಅತ್ತೆ ಬಂದ ತಕ್ಷಣ ಬೈತಾಯಿದ್ರು, ಇಷ್ಟೊತ್ತಕ ಏನೇ ಮಾಡ್ತಾಯಿದ್ದೆ ನೀನು ಅಂತ. ಅವ್ರ ಪೂಜೆನ ಮುಗಿಸ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಎಲ್ಲ ಒಬ್ಬೊಬ್ರು ನಾನು ಮಾಡಿ ಬೇಗನೆ ಅಡುಗೆನೂ ಮುಗಿಸಿದ್ವಿ. ಇವತ್ತು ನಾಗರಹಬ್ಬಕ್ಕೆ ಅಂತ ವಿಶೇಷವಾಗಿ ಅಕ್ಕಿ ಟಮಟೆಯಲ್ಲಿ ಮಾಡ್ತಾರೆ ನಮ್ಮ ಕಡೆ. ಕೆಲವರು ಚಿಗ್ಲಿ ಉಂಡೆ ಅಂತ ಹೇಳಿ ಮಾಡ್ತಾರೆ, ಅದನ್ನು ನಮ್ಮ ಕಡೆ ಮಾಡಲ್ಲ. ನಾವು ಅಕ್ಕಿ ಟಮಟೆ ಮಾತ್ರ ಮಾಡೋದು. ಇದಕ್ಕೆ ಅಕ್ಕಿನ ತೊಳೆದು ಒಣಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಕಾಯಿನ ಹಾಕಿ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಮಕ್ಳಿಗೆಲ್ಲ ತಲೆ ಬಾಚಿ ಹಣ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಹೊರಟಿದ್ದು ಹುತ್ತದ ಹತ್ರಕ್ಕೆ. ಇವತ್ತಂತೂ ಮಕ್ಕಳು ಸೈನ್ಯ ಕೇಳೋಂಗಿಲ್ಲ. ನಮ್ಮ ಮನೇಲಿ ಮೊಮ್ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಅದು ದೊಡ್ಡ ಮಗಳು ಬೇರೆ ಬಂದಿದ್ದಾಳೆ, ರಜಾ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಮಕ್ಳುಗಳೆಲ್ಲ. ಇದೆಲ್ಲ ಆದಮೇಲೆ ನಾವು ಬಂದಿದ್ದು ಹುತ್ತದ ಹತ್ರಕ್ಕೆ. ಹುತ್ತದ ಹತ್ರ ಇಬ್ಬರು ಸೇರಿ ಎಲ್ಲ ರೆಡಿ ಮಾಡ್ಕೊಂಡು, ನಮ್ಮ ದೊಡ್ಡತ್ತೆ ಏನೂ ಮಾಡಲ್ಲ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಕಾಲು ನೋವು ಅಂತ ಹೇಳ್ಬಿಟ್ಟು ಗಾಡೀಲೇ ಬಂದರು. ನಾನು ಮತ್ತು ನಮ್ಮ ಚಿಕ್ಕತ್ತೆನೇ ಸೇರಿ ಮಾಡಿದ್ದೆಲ್ಲ ಪೂಜೆಗೆಲ್ಲ ವ್ಯವಸ್ಥೆನ. ಅಷ್ಟರಲ್ಲಿ ಚಿಕ್ಕತ್ತೆ ಎಲ್ಲ ಎಡೆ ಎಲ್ಲ ರೆಡಿ ಮಾಡಿದ್ರು. ನಾನು ಕಾಯಿ ಮಟ್ಟೆ ಎಲ್ಲ ಸಿಗ್ದು ಹಚ್ಚಿದೆ. ಇದು ಎಲ್ಲ ಕೆಲಸನೂ ಇಬ್ಬರು ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಾವು ಉಪವಾಸ ಇದ್ವಿ ಅಂತೇಳಿ ನಾನು ನಮ್ಮ ಅತ್ತೆನೇ ಪೂಜೆ ಮಾಡಿದ್ದು. ಏಕೆಂದರೆ ನಾವು ಇವತ್ತು ಏನೂ ತಿನ್ನಲ್ಲ. ಬೆಳಗಿನ ಸಾಯಂಕಾಲದಾಗ ನೀರು ಬಿಟ್ಟು ಬೇರೆ ಏನೂ ಕುಡಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾವೇನೂ ತಿಂದಿರಲಿಲ್ಲ. ಎಲ್ಲ ಅಂತೂ ಒಬ್ಬೊಬ್ಬರೇ ಬಂದು ಪೂಜೆ ಎಲ್ಲ ಮುಗಿಸಿದ್ವಿ. ಎಲ್ಲರೂ ಪೂಜೆ ಮುಗಿಸಿದ್ಮೇಲೆ, ಪೂಜೆ ಆದಮೇಲೆ ಒಂದು ಫನ್ನಿ ಅಂತ ಏನು ಅಂದರೆ, ಮಕ್ಕಳೆಲ್ಲ ಆ ಕಡೆ ತಿರ್ಗಿದ್ರೆ ಯಾಕೆ ತಿರಬೇಕು ಅಂತ ಎಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಮ್ಮ ಮನೆಯವರು ಇವತ್ತು ಚಿರತೆ ಜಾಸ್ತಿ ಇರೋದ್ರಿಂದ ಚಿರತೆ ಬರ್ತೈತೆ ನೋಡ್ರಿ, ಅಲ್ಲಿ ಬೇಲಿಯಲ್ಲಿ ಮಣಗಿದೆ ಎಲ್ಲ ನೋಡ್ರಿ ಈಗ ಬರುತ್ತೆ ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಆ ಕಡೆನ ಎಲ್ಲ ಒಂದು ಕಡೆಯಿಂದ ನಿಂತ್ಕೊಂಡು ನೋಡ್ತಾಯಿದ್ರು, ಆ ಕಡೆನೇ ಏನು ಬರುತ್ತೆ ಅಂತ. ಈಗಲೂ ಬರುತ್ತೆ ಅಂತ ಇದು ಎಲ್ಲ ಪೂಜೆ ಎಲ್ಲ ಮುಗಿಸಿ ಎಲ್ಲ ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲ ಮಕ್ಕಳಿಗೆಲ್ಲ ಕುಣಿಸಿ ಊಟಕ್ಕೆ ನಿಜ ಇದೊಂಥರ ಊಟ. ಈಗ ಅದೊಂಥರ ಚೆನ್ನಾಗಿದೆ ತೋಟದಲ್ಲಿ. ಹೊರಗಡೆ ಈ ತೋಟ ಸಾರು ಊಟ ಮಾಡೋದಂತಹ ಚೆನ್ನಾಗಿರುತ್ತೆ. ಅಂತ ಇಂದು ಎಲ್ಲ ಪೂಜೆ ಮುಗಿಸಿ ಮನೆಗೆ ಹೊರಟ್ವಿ. ಆದರೆ ನನ್ನ ಪೂಜೆ ಇನ್ನೂ ಮುಗಿದಿಲ್ಲ, ಅಮ್ಮನ ಮನೆ ಪೂಜೆ ಹಾಗೆ ಇದೆ, ಅದಕ್ಕೆ ಹೋಗ್ಬೇಕು. ನಾನು ಬಸ್ ಇಲ್ಲ, ಊರಿಗೆ ಹೋಗ್ಬೇಕು ಅಮ್ಮನ ಮನೆಗೆ. ನಡ್ಕೊಂಡು ಹೋಗ್ತಾ ಇದ್ವಿ. ಆಟೋಗಳು ಯಾವೂ ಇಲ್ಲ. ನೋಡೋಣ ಯಾರು ಬರ್ತಾರಂತ. ಒಂಟಿ ದಾರಿ ಪಯಣ ಚೆನ್ನಾಗೈತೆ, ಏಕಾಂಗಿಯಾಗಿ ಜೀವನ. ಅಮ್ಮನ ಮನೆ ನಾಗರಹಬ್ಬ ಮಾಡೋಕೆ ಬರ್ತಾಯಿದ್ದೀನಿ. ಹಿಂಗಾಗಿದೆ ಈ ಜಾಗ ಎಲ್ಲ. ಎಷ್ಟು ಸೈಲೆನ್ಸ್ ಆಗೈತೆ ಗೊತ್ತಾ. ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ಬೋದು. ಹಸು ಎಮ್ಮೆಲ್ಲ ಕಟ್ಟಿ ಹಬ್ಬ ಮಾಡೋಕ್ಕೆ ಹೋಗಿರಲ್ಲ ಮನೆಗೆ, ಅದು ನಾನು ನೋಡ್ತಾಯಿದ್ದೆ. ನಿಜವಾಗೂ ಸುಸ್ತಾಯಿತು ಕಂಡ್ರೆ ನಡ್ಕೊಂಬಂದು. ಅಷ್ಟರಲ್ಲಿ ಅಪ್ಪಾಜಿ ಗಾಡಿ ಕಳಿಸಿದ್ರು. ಗಾಡಿಲಿ ಮನೆಗೆ ಬಂದೆ. ಮನೇಲಿ ಅಮ್ಮ ಇನ್ನೂ ಏನೂ ಮಾಡಿರಲಿಲ್ಲ, ಆಗಿನ ರೆಡಿ ಮಾಡ್ಕೊತಾಯಿದ್ರು. ನಾನು ಬಂದು ಎಲ್ಲ ರೆಡಿ ಮಾಡ್ಕೊಂಡು ಹುತ್ತದ ಹತ್ರ ಹೋದ್ವಿ. ಹುತ್ತದ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು, ನೀವು ಇಲ್ಲಿ ನೋಡಿರ್ಬೋದು ಅಮ್ಮರ ಮನೇಲಿ ಹೂವು ಮತ್ತು ಗಂಧ ಕಡ್ಡಿ ಕರ್ಪೂರ ತೊಗೊಂಡೋಗಿಲ್ಲ. ಅವ್ರು ಮಾಡೋ ನಾಗರಹಬ್ಬಕ್ಕೂ ನಾವು ಮಾಡೋ ನಾಗರಹಬ್ಬಕ್ಕೂ ವ್ಯತ್ಯಾಸ ಇದೆ. ಇವ್ರು ಕಾಯಿ ಮಟ್ಟೆಲಿ ಪೂಜೆ ಮಾಡ್ತಾರೆ, ನಾವು ಕಾಯಿ ಮಟ್ಟೆ ಸುಮ್ಮನೆ ಹೊಗೆ ಹಾಕ್ತೀವಿ ಅಷ್ಟೇ.